ಇನ್ನು ಭದ್ರಾ ನದಿ ಚಿಕ್ಕಮಗಳೂರಿನಲ್ಲಿ ತುಂಬಿ ಹರಿತಾ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಭದ್ರಾ ನದಿಯೊಳಗೆ ರಿವರ್ ರಾಫ್ಟಿಂಗ್ ಈಗ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಳಸಾ ತಾಲೂಕಿನ ಕಗ್ಗನಹಳ್ಳಿ ಬಳಿ ರಾಫ್ಟಿಂಗ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರವಾಸೋದ್ಯಮ ಇಲಾಖೆಯ ಅನುಮತಿ ಇದೆ ಇವರಿಗೆ. ಪ್ರವಾಸೋದ್ಯಮ ಇಲಾಖೆಯ ಪರ್ಮಿಷನ್ ತಗೊಂಡೇ ಭದ್ರೆಯ ಒಡಲಲ್ಲಿ ರಾಫ್ಟಿಂಗ್ ಮಾಡ್ತಾ ಇದ್ದಾರೆ. ನುರಿತ ಹಾಗೂ ಟ್ರೈನಿಂಗ್ ಪಡೆದ ನೇಪಾಳಿ ಯುವಕರಿಂದ ರಿವರ್ ರಾಫ್ಟಿಂಗ್ ಆಗ್ತಾ ಇದ್ದು ಭದ್ರೆಯ ಅಬ್ಬರದಲ್ಲಿ ರಾಫ್ಟಿಂಗ್ಗೆ ಕೆಲ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅಂತ. ಯಾಕಂದ್ರೆ ಎಲ್ಲಾ ಕಡೆ ನದಿ, ತೊರೆ, ಹಳ್ಳ ಕೊಳ್ಳಗಳು ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ. ನೀರಿನ ಫೋರ್ಸ್ ಆಗಿರುತ್ತೆ. ರಿವರ್ ರಾಫ್ಟಿಂಗ್ ಬಹಳ ಅದ್ಭುತವಾಗಿರುತ್ತೆ, ಅದರಲ್ಲಿ ಅನುಮಾನ ಇಲ್ಲ. ಅದರಲ್ಲೂ ಈ ರೀತಿಯಾಗಿ ನೀರಿದ್ದಾಗ ಬಟ್ ಜೀವ ಹೋಗ್ಬಿಟ್ರೆ ನೋಡಿ, ಈ ರೀತಿಯಾಗಿ ಮಗ್ಚಾಕೊಳ್ಳುತ್ತೆ. ಬಟ್ ಎಂಜಾಯ್ ಮಾಡ್ತಾರೆ. ಇವರೆಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡಿರ್ತಾರೆ. ನುರಿತಂತಹ ತಜ್ಞರನ್ನೇ ಒಳಪಟ್ಟಂತಹ ಟೀಮ್ ಇರುತ್ತೆ. ಬಟ್ ಸ್ಟಿಲ್ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಂತ. ಕೊಟ್ರೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಇವ್ರನ್ನ ನೋಡ್ಕೊಂಡು ಇನ್ನೊಂದಷ್ಟು ಜನ ಇದೇ ರೀತಿಯ ಸಾಹಸ ಕೈ ಹಾಕಕ್ಕೆ ಹೋದ್ರೆ ಅನ್ಯಾಯವಾಗಿ ಜೀವಗಳು ಹೋಗಲ್ವಾ ಅಂತ. ಕಾಫಿ ನಾಡಿನ ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಯಿಂದಾಗಿ ನಾಡಿನ ಜೀವ ನದಿಗಳಾದ ತುಂಗಾ, ಭದ್ರಾ, ಹೇಮಾವತಿ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಆದರೆ ಭದ್ರೆಯ ಒಡಲಲ್ಲಿ ರಿವರ್ ರಾಫ್ಟಿಂಗ್ ಕೂಡ ನಡೀತಾ ಇರುವಂಥದ್ದು. ಹಾಗಾಗಿ ಬಂದಂಥ ಪ್ರವಾಸಿಗರು ಭದ್ರೆಯ ಅಂದರೆ ಅಬ್ಬರಿಸಿ ಬಬ್ಬಿರುತ್ತಿರುವಂಥ ಭದ್ರೆಯ ಒಡಲಲ್ಲಿ ರಿವರ್ ರಾಫ್ಟಿಂಗ್ ಮೂಲಕ ಒಂದು ಹೊಸ ರೀತಿಯ ಒಂದು ಸಂತೋಷವನ್ನು ಪಡ್ತಿರುವಂಥದ್ದು. ನಾನೀಗ ಆ ರೀತಿಯಾದಂಥ ಒಂದು ಜಾಗದಲ್ಲೇ ಇದ್ದೀನಿ. ನೋಡ್ಬೋದು, ಇದು ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಕಗ್ಗನಹಳ್ಳಿ ಗ್ರಾಮದಲ್ಲಿ ಭದ್ರಾ ನದಿಯೊಳಗಡೆ ರಿವರ್ ರಾಫ್ಟಿಂಗ್ ಮಾಡ್ತಾ ಇರುವಂಥದ್ದು. ಅಂತಂದರೆ ನಾವು ನೋಡ್ಬೋದು, ಈಗಾಗಲೇ ಕಳೆದ 15-20 ದಿನಗಳ ಕೂಡ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಭದ್ರಾ ನದಿ ಅಬ್ಬರಿಸಿಕೊಂಡು ಬೊಬ್ಬಿರಿತಾ ಇರುವಂಥದ್ದು. ಭದ್ರಾ ನದಿಯ ಇಕ್ಕೆಲಗಳಲ್ಲಿರುವಂತಹ ಸಾವಿರಾರು ಎಕರೆ ಹೊಲ, ಗದ್ದೆ, ತೋಟ ಮತ್ತು ಜಮೀನುಗಳು ಕೂಡ ಈಗಾಗಲೇ ಜಲಾವೃತಗೊಂಡಿರುವಂಥದ್ದು. ಈ ಭದ್ರಾ ನದಿಯ ಇಕ್ಕೆಲಗಳಲ್ಲಿರುವಂಥ ಗ್ರಾಮಗಳಿಗೂ ಕೂಡ ನಾವು ಯಾವಾಗ ಎಲ್ಲಿ ಭದ್ರಾ ನದಿ ನಮ್ಮ ಮನೆಗಳನ್ನು ತೊಳ್ಕೊಂಡು ಹೋಗುತ್ತೋ ಅನ್ನೋ ಆತಂಕದಲ್ಲೇ ಬದುಕ್ತಾ ಇರುವಂಥದ್ದು. ಆದರೆ ಇಂತಹ ಭದ್ರಾ ನದಿ ಒಳಗಡೆ ಈಗಾಗಲೇ ಪ್ರವಾಸಿಗರು ರಿವರ್ ರಾಫ್ಟಿಂಗ್ ಕೂಡ ಮಾಡ್ತಾ ಇರುವಂಥದ್ದು. ಆದರೆ ಜಿಲ್ಲಾಡಳಿತ ಇದಕ್ಕೆ ಯಾವುದೇ ರೀತಿಯಾದಂಥ ಅನುಮತಿ ನೀಡಿಲ್ಲ. ಆದರೆ ಪ್ರವಾಸೋದ್ಯಮ ಇಲಾಖೆ ಸದ್ಯಕ್ಕೆ ಇದಕ್ಕೆ ಅನುಮತಿ ನೀಡಿರುವಂಥದ್ದು. ಹಾಗಾಗಿ ಕಳೆದ 4 ತಿಂಗಳಿನಿಂದಲೂ ಕೂಡ ಈ ಒಂದು ರಿವರ್ ರಾಫ್ಟಿಂಗ್ ಇಲ್ಲಿ ನಡೀತಾ ಇರುವಂಥದ್ದು. ಬಂದಂಥ ಪ್ರವಾಸಿಗರು ಅಂದರೆ ನಾವು ನೋಡ್ಬೋದು, ವಿಜುವಲ್ಸ್ ಅಲ್ಲೂ ಕೂಡ ನದಿಯೊಳಗಡೆ ಒಂದು ಹೊಸ ರೀತಿಯಾದಂಥ ಒಂದು ಸಂತೋಷವನ್ನು ಪಡ್ತಿರುವಂಥದ್ದು. ಅಂದರೆ ಅಬ್ಬರಿಸಿಕೊಂಡು ಬರುತ್ತಿರುವಂಥ ಆ ಭದ್ರಾ ನದಿ ಒಳಗಡೆ ಒಂದು ಅಲೆಗಳ ಏರಿಳಿತ ಕೂಡ ಇರುವಂಥದ್ದು. ಯಾಕೆಂದರೆ ನೀರು ಮೇಲ್ಗಡೆ ಎಷ್ಟು ವೇಗವಾಗಿ ನಮ್ಮ ಕಣ್ಣಿಗೆ ಕಾಣ್ತಾ ಹರಿಯುತ್ತಿರುತ್ತೋ, ನೀರಿನ ಕೆಳಭಾಗದಲ್ಲಿ ಅದಕ್ಕಿಂತ ವೇಗವಾಗಿ, ಹೆಚ್ಚಿನ ವೇಗದಲ್ಲಿ ನೀರು ಹರಿತಾ ಇರುವಂಥದ್ದು. ಹಾಗಾಗಿ ಈಗಾಗಲೇ ಮಲೆನಾಡು ಭಾಗದಲ್ಲಿ ಯಥೇಚ್ಛವಾಗಿ ಮಳೆ ಸುರಿಯುತ್ತಿರುವುದರಿಂದ ಎಲ್ಲ ನದಿಗಳು ಕೂಡ ಅಪಾಯದ ಮಟ್ಟ ಮೀರಿ ಮೈದುಂಬಿ ಹರಿತಾ ಇರುವಂಥದ್ದು. ಅದರಲ್ಲಿ ಭದ್ರಾ ನದಿ ಕೂಡ ಒಂದು. ನಾವು ನೋಡ್ಬೋದು ವಿಜುವಲ್ಸ್ ಅಲ್ಲೂ ಕೂಡ ಭದ್ರಾ ನದಿ ಎಷ್ಟು ವೇಗವಾಗಿ ಹರಿತಾ ಇದ್ದಾಳೆ ಅಂತ. ಈ ಒಂದು ನದಿಯ ಒಡಲಲ್ಲಿ ರಿವರ್ ರಾಫ್ಟಿಂಗು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ಕಾಡುವಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಜಿಲ್ಲಾಡಳಿತ ಒಂದು ಕಡೆ ಪ್ರವಾಸಿಗರನ್ನ ಮುಳ್ಳಯ್ಯನಗಿರಿ ಭಾಗಗಳನ್ನು ಈಗಾಗಲೇ ಸಂಪೂರ್ಣ ಜಿಲ್ಲಾಡಳಿತ ಬಂದ್ ಮಾಡಿರುವಂಥದ್ದು. ಯಾಕೆಂದರೆ ಬೆಟ್ಟ ಕುಸಿತಾ ಇದೆ, ಅತಿ ಯಥೇಚ್ಛವಾಗಿ ಮಳೆ ಸುರಿತಾ ಇದೆ ಅಂತ ಮುಳ್ಳಯ್ಯನಗಿರಿ ಮಾರ್ಗವನ್ನು ಬಂದ್ ಮಾಡಿರುವಂಥದ್ದು. ಆದರೆ ಇಲ್ಲಿ ಈಗ ಭದ್ರಾ ನದಿಯಲ್ಲಿ ರಿವರ್ ರಾಫ್ಟಿಂಗ್ ಮಾಡೋದಕ್ಕೆ ಅವಕಾಶ ಹೇಗೆ ನೀಡಿದ್ರು ಅನ್ನೋ ಪ್ರಶ್ನೆ ಕೂಡ ಕಾಡ್ತಿರುವಂಥದ್ದು. ಆದರೆ ಕಳೆದ 4 ತಿಂಗಳಿಂದಲೂ ಕೂಡ ರಿವರ್ ರಾಫ್ಟಿಂಗ್ ನಡೀತಾ ಇರುವಂಥದ್ದು. ಆದರೆ ಜಿಲ್ಲಾಡಳಿತ ಮತ್ತು ಏನು ಪ್ರವಾಸೋದ್ಯಮ ಇಲಾಖೆ ಏನು ಅನುಮತಿ ನೀಡಿದೆ, ಅವರು ಆ ರಾಫ್ಟಿಂಗ್ ನಡೆಸೋರಿಗೂ ಕೂಡ ಒಂದು ಸೂಚನೆ ನೀಡಿರುವಂಥದ್ದು. ನಾವೇನು ಪೈಪ್ಗಳು ನಮ್ಮ ಕಣ್ಣಿಗೆ ಈ ಬಾವಿ ಆಕಾರದಲ್ಲಿ ಕೆಲವು ಪೈಪ್ಗಳು ಏನು ಕಾಣ್ತಾ ಇದೆ, ಆ ಪೈಪಿನ ಮಟ್ಟಕ್ಕೆ ನೀರು ಬಂದರೆ ನಾವು ಅಂದರೆ ಈಗ ಸುಮಾರು ಇನ್ನೂ ಒಂದು 5ರಿಂದ 6 ಅಡಿ ಕೆಳಭಾಗದಲ್ಲಿ ನೀರು ಹರಿತಾ ಇರುವಂಥದ್ದು ಭದ್ರಾ ನದಿ ನೀರು. ಆದರೆ ಆ ಪೈಪ್ಗಳ ಏನು ಅಡ್ಡ ಬಂದಿರೋ ಪೈಪ್ ಏನಿದಾವೆ, ಆ ಪೈಪಿನ ಮಟ್ಟಕ್ಕೆ ನೀರಿನ ಪ್ರಮಾಣ ಬಂದರೆ ನೀವು ಯಾವುದೇ ಯಾರು ಸೂಚನೆ ಕೊಡಲಿ, ಯಾರು ಸೂಚನೆ ಕೊಡದಲೇ ಇರಲಿ, ನೀವು ತಕ್ಷಣ ರಿವರ್ ರಾಫ್ಟಿಂಗನ್ನು ನಿಲ್ಲಿಸಬೇಕು ಅಂತ ಈ ಏನು ಆಯೋಜಕರು ಏನಿದ್ದಾರೆ, ಯಾರಿಗೆ ಟೆಂಡರ್ ಆಗಿದೆ ಅವರಿಗೆ ಒಂದು ಕಟ್ಟುನಿಟ್ಟಿನ ಸೂಚನೆ ನೀಡಿರುವಂಥದ್ದು. ಹಾಗಾಗಿ ಏನು ನೇಪಾಳ ಮೂಲದಿಂದ ಬಂದಿರುವಂಥ ಸುಮಾರು 8ರಿಂದ 10ಕ್ಕೂ ಹೆಚ್ಚು ಜನ ಅಂದರೆ ರಾಫ್ಟಿಂಗಲ್ಲಿ ನುರಿತರು, ಇಲ್ಲಿ ಅವರಿಗೆ ಟ್ರೈನ್ ಆಗಿರುವಂಥ ನುರಿತರು ಬಂದಂಥ ಪ್ರವಾಸಿಗರನ್ನ ಭದ್ರಾ ನದಿ ಒಡಲಲ್ಲಿ ರಿವರ್ ರಾಫ್ಟಿಂಗ್ ಮೂಲಕ ಅವ್ರನ್ನ ಕರ್ಕೊಂಡು ಬರ್ತಿರುವಂಥದ್ದು. ಹಾಗಾಗಿ ಈಗಾಗಲೇ ಕಳೆದ 1.5-2 ತಿಂಗಳಿಂದಲೂ ಕೂಡ ಕಾಫಿನಾಡಿನ ಮಲೆನಾಡು ಭಾಗದಲ್ಲಿ ಯಥೇಚ್ಛವಾಗಿ ಮಳೆ ಸುರಿತಾ ಇರುವಂಥದ್ದು. ಹಾಗಾಗಿ ಆ ಮಳೆ ಮಧ್ಯನೂ ಕೂಡ ಈಗಾಗಲೇ ಭದ್ರಾ ನದಿ ಒಳಗಡೆ ಬಂದಂಥ ಪ್ರವಾಸಿಗರು, ನಾವೀಗ ನೋಡ್ತಿರುವಂಥ ಪ್ರವಾಸಿಗರು ಕೂಡ ಹೈದರಾಬಾದಿಂದ ಬಂದಂಥ ಪ್ರವಾಸಿಗರು, ಹೀಗೆ ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯಗಳಿಂದ ಬಂದಂಥ ಪ್ರವಾಸಿಗರು ಅಬ್ಬರಿಸಿಕೊಂಡು ಬೊಬ್ಬಿರುತ್ತಿರುವಂಥ ಭದ್ರೆಯ ಒಡಲಲ್ಲಿ ರಿವರ್ ರಾಫ್ಟಿಂಗ್ ಮೂಲಕ ಒಂದು ಹೊಸ ರೀತಿಯ ಒಂದು ಸಂತೋಷವನ್ನು ಕಾಣ್ತಾ ಇರುವಂಥದ್ದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.